BA 4ನೇ ಸೆಮಿಸ್ಟರ್ ಎಲ್ಲ ವಿದ್ಯಾರ್ಥಿಗಳಿಗೆ ಈ ಒಂದು ವಿಡಿಯೋಗೆ ಪ್ರೀತಿಯ ಸ್ವಾಗತ. ಇವತ್ತಿನ ಒಂದು ವಿಡಿಯೋದಲ್ಲಿ ನಾವು ಕನ್ನಡ ವಿಷಯದ ಅಧ್ಯಾಯ 2 ಮನಶುದ್ಧವಿಲ್ಲದವಂಗೆ ದ್ರವ್ಯದ ಬಡತನವಲ್ಲದೆ ಎನ್ನುವಂತಹ ಅಧ್ಯಾಯದಲ್ಲಿ ಬರುವಂತಹ ಕಂದಿಸಿ ಕುಂದಿಸಿ ಬಂಧಿಸಿ ಬೇಡಿ ತಂದು ಎನ್ನುವಂತಹ ನೂಲಿನ ಚಂದಯ್ಯನವರ ವಚನಗಳ ಕುರಿತು ಈಗಾಗಲೇ ಇದರ ಟಿಪ್ಪಣಿ ಭಾಗವನ್ನು ನೋಡಲಾಗಿದೆ. ಇವತ್ತಿನ ಕ್ಲಾಸ್ನಲ್ಲಿ ಈ ಅಧ್ಯಾಯದಲ್ಲಿ ಪರೀಕ್ಷೆ ದೃಷ್ಟಿಯಲ್ಲಿ ಕೇಳುವಂತಹ ಪ್ರಬಂಧ ರೂಪದ ಪ್ರಶ್ನೋತ್ತರಗಳನ್ನು ಡಿಸ್ಕಷನ್ ಮಾಡೋಣ ಬನ್ನಿ. ಪ್ರಬಂಧ ರೂಪದ ಪ್ರಶ್ನೋತ್ತರಗಳಲ್ಲಿ ಪ್ರಶ್ನೆ ನಂಬರ್ 1, ನೂಲಿಯ ಚಂದಯ್ಯನ ಪ್ರಸ್ತುತ ವಚನಗಳ ಸ್ವಾರಸ್ಯವನ್ನು ನಿರೂಪಿಸಿ. ಅಥವಾ ಪ್ರಶ್ನೆ ನಂಬರ್ 2, ನೂಲಿಯ ಚಂದಯ್ಯನ ಪ್ರಸ್ತುತ ವಚನಗಳಲ್ಲಿ ವ್ಯಕ್ತವಾದ ಕಾಯಕ ಸಿದ್ಧಾಂತದ ಮಹತಿಯನ್ನು ಕುರಿತು ವಿವೇಚಿಸಿ. ಅಥವಾ ಪ್ರಶ್ನೆ ನಂಬರ್ 3, ಸತ್ಯ ಶುದ್ಧ ಕಾಯಕದಿಂದ ಬಂದ ದ್ರವ್ಯವೇ ಲಿಂಗಕ್ಕೆ ನೈವೇದ್ಯ ಎಂಬುದನ್ನು ನೂಲಿಯ ಚಂದಯ್ಯ ಪ್ರತಿಪಾದಿಸುವುದು ಹೇಗೆ ವಿಶ್ಲೇಷಿಸಿ. ಈ 3 ಪ್ರಶ್ನೆಗಳಿಗೆ ಒಂದು ಸ್ವಾರಸ್ಯವಾದಂತಹ ಉತ್ತರವನ್ನು ನೋಡೋದಾದರೆ, ಉತ್ತರ ಪ್ರಸ್ತುತ ಮನಶುದ್ಧವಿಲ್ಲದವಂಗೆ ದ್ರವ್ಯದ ಬಡತನವಲ್ಲದೆ ವಚನ ಭಾಗದಲ್ಲಿ ನೂಲಿಯ ಚಂದಯ್ಯನ 3 ವಚನಗಳಿದ್ದು ಅವು ಕಾಯಕ ಸಿದ್ಧಾಂತದ ಮಹತಿಯನ್ನು ತುಂಬ ಪರಿಣಾಮಕಾರಿಯಾಗಿ ಕಟ್ಟಿಕೊಡುತ್ತವೆ. ಸತ್ಯ ಶುದ್ಧ ಕಾಯಕದಿಂದ ಬಂದುದು ಮಾತ್ರ ಗುರುಲಿಂಗ ಜಂಗಮಕ್ಕೆ ನೈವೇದ್ಯವಾಗಿ ಸಲ್ಲುತ್ತದೆಯೇ ಹೊರತು ಕಂದಿಸಿ ಕುಂದಿಸಿ ಬಂಧಿಸಿ ಕಂಡವರನ್ನು ಬೇಡಿ ತಂದು ಗುರುಲಿಂಗ ಜಂಗಮಕ್ಕೆ ಮಾಡುವ ದುಂದುಗದೊಗರ ಅಥವಾ ಅಪಮಾರ್ಗದ ಅಣ್ಣ ಲಿಂಗಕ್ಕೆ ನೈವೇದ್ಯವಾಗದು ಎಂಬುದನ್ನು ನೂಲಿಯ ಚಂದಯ್ಯ ಇಲ್ಲಿ ಧ್ವನಿವತ್ತಾಗಿ ಪ್ರತಿಪಾದಿಸಿದ್ದಾನೆ. ನೂಲಿಯ ಚಂದಯ್ಯನ ಪ್ರಕಾರ ಇನ್ನೊಬ್ಬರನ್ನು ಕಂದಿಸಿ ಕುಂದಿಸಿ ಬಂಧಿಸಿ ಕಂಡವರನ್ನು ಬೇಡಿ ತಂದ ದ್ರವ್ಯದ ಫಲ ಗುರುಲಿಂಗ ಜಂಗಮಕ್ಕೆ ದಾಸೋಹವಾಗಲಾರದು, ಏಕೆಂದರೆ ಅದು ದಂದುಗರ ಒಗರ ಎಂದರೆ ಅಪಮಾರ್ಗದಿಂದ ಬಂದುದು. ಆತನ ಪ್ರಕಾರ ಸತ್ಯ ಶುದ್ಧ ಕಾಯಕದಿಂದ ಬಂದುದು ಮಾತ್ರ ಗುರುಲಿಂಗ ಜಂಗಮ ದಾಸೋಹಕ್ಕೆ ಸಲ್ಲುತ್ತದೆ ಅಥವಾ ನೈವೇದ್ಯವಾಗುತ್ತದೆ. ಅಂತೆಯೇ ನೂಲಿಯ ಚಂದಯ್ಯ ಕಂದಿಸಿ ಕುಂದಿಸಿ ಬಂಧಿಸಿ ಕಂಡವರ ಬೇಡಿ ತಂದು ಜಂಗಮಕ್ಕೆ ಮಾಡುವುದು ದಾಸೋಹವಲ್ಲ, ಏಕೆಂದರೆ ಅದು ಸತ್ಯ ಶುದ್ಧ ಕಾಯಕದಿಂದ ಬಂದುದಲ್ಲ. ಇನ್ನೊಬ್ಬರನ್ನು ಕಂದಿಸಿ ಕುಂದಿಸಿ ಬಂಧಿಸಿ ಕಂಡವರನ್ನು ಬೇಡಿ ತಂದ ದಂದುಗದೊಗರ ಅಥವಾ ಅಪಮಾರ್ಗದಿಂದ ಬಂದದ್ದು. ಹೀಗೆ ಅಪಮಾರ್ಗದಿಂದ ಬಂದದ್ದು ಗುರುಲಿಂಗ ಜಂಗಮಕ್ಕೆ ನೈವೇದ್ಯವಾಗಿ ಸಲ್ಲದು ಎನ್ನುತ್ತಾನೆ ನೂಲಿಯ ಚಂದಯ್ಯ. ಹೀಗಾಗಿ ಚಂದಯ್ಯನ ಪ್ರಕಾರ ತನು ಕರಗಿ ಮನ ಬಳಲಿ ಬಂದ ಕಾಯಕದ ಫಲ ಮಾತ್ರ ದಾಸೋಹಕ್ಕೆ ಸಲ್ಲುತ್ತದೆ. ತನು ಕರಗಿ ಮನ ಬಳಲಿ ಬಂದಿದ್ದೇ ನಿಜವಾದ ಕಾಯಕ. ಇಂಥ ಕಾಯಕದ ಅಣುವನ್ನರಿತು ಸಂದು ಸಂಶಯಗಳಿಲ್ಲದೆ ಗುರುಲಿಂಗ ಜಂಗಮಕ್ಕೆ ದಾಸೋಹವನ್ನು ಮಾಡುವುದೇ ನಿಜವಾದ ಭಕ್ತಿ ಅಥವಾ ನಿಜವಾದ ಶಿವಪೂಜೆ. ಕಾಶಿಯ ಕಾಯಿ ಕಾಡಿನ ಸೊಪ್ಪಾದರೂ ಸರಿಯೇ, ಅದು ತನು ಮನ ಬಳಲಿ ಬಂದ ಫಲವಾಗಿರಬೇಕು. ಅದು ಮಾತ್ರ ದಾಸೋಹಕ್ಕೆ ಯೋಗ್ಯವಾದದ್ದು. ಕಾಯಕದಿಂದ ಬಂದದ್ದು ಕಾಶಿಯ ಕಾಯಿಯಾದರೂ ಸರಿ, ಕಾಡಿನ ಸೊಪ್ಪಾದರೂ ಸರಿ, ಅದು ಲಿಂಗಾರ್ಪಿತ. ಅದು ಮಾತ್ರ ಚಂದೇಶ್ವರ ಲಿಂಗಕ್ಕೆ ನೈವೇದ್ಯವಾಗಿ ಸಲ್ಲುತ್ತದೆ ಎನ್ನುತ್ತಾನೆ ನೂಲಿಯ ಚಂದಯ್ಯ. ಯಾವ ಯಾವ ಕಾಯಕದಿಂದ ಬಂದರೂ ಭಾವಶುದ್ಧವಾಗಿ ಗುರುಲಿಂಗ ಜಂಗಮಕ್ಕೆ ಮಾಡುವುದೇ ಶಿವಪೂಜೆ. ಮಾಡುವ ಮಾಟವಿಲ್ಲದುದು ಕೇವಲ ಮಾತಿನ ಭಕ್ತಿ. ಅಂತೆಯೇ ಚಂದಯ್ಯ ಮಾಡುವ ಮಾಟವಿಲ್ಲದೆ ಮಾತಿಗೆ ಮಾಡುವುದು ಅದೇ ಥರ ಪೂಜೆ ಎಂದು ಬಹು ಮಾರ್ಮಿಕವಾಗಿ ಪ್ರಶ್ನಿಸುತ್ತಾನೆ. ಅದು ಚಂದೇಶ್ವರ ಲಿಂಗಕ್ಕೆ ಒಪ್ಪಿತವಾಗುವುದಿಲ್ಲವೆಂದು ಸ್ಪಷ್ಟಪಡಿಸುತ್ತಾನೆ. ನೂಲಿಯ ಚಂದಯ್ಯನ ಪ್ರಕಾರ ಗುರುಲಿಂಗ ಜಂಗಮಕ್ಕೆ ದಾಸೋಹವಾಗಿ ಸಲ್ಲುವಂಥದ್ದು ಕಾಯಕದಿಂದ ಬಂದ ದ್ರವ್ಯ ಮಾತ್ರ. ಈ ದ್ರವ್ಯದಲ್ಲಿ ಚಿಂತಲವಾಗುವಂತಿಲ್ಲ, ಭಾವಶುದ್ಧಿ ಕೆಡುವಂತಿಲ್ಲ. ಇಲ್ಲಿ ಚಿತ್ತ ಚಿಂತಲವಾದರೆ ಕಾಯಕದ ಫಲ ದಾಸೋಹವಾಗದು. ಕಾಯಕವೆನ್ನುವುದು ನಿತ್ಯ ನೇಮದ ಕುಲಿ. ಈ ನಿತ್ಯ ನೇಮದಲ್ಲಿ ಸಂದಿಲ್ಲದಿರಬೇಕು. ನೇಮ ಸಡಿಲಗೊಂಡರೆ ಕಾಯಕದ ಫಲವಾಗದು. ನೇಮದ ಕೂಲಿಯ ಅಥವಾ ಕಾಯಕದ ಫಲವನ್ನು ಬಿಟ್ಟು ಬಂಗಾರಕ್ಕೆ ಆಸೆಪಟ್ಟು ದ್ರವ್ಯವನ್ನು ಹಿಡಿದರೆ ಮಾಡುವ ಸೇವೆ ಅಥವಾ ಶಿವಪೂಜೆ ಅಥವಾ ಕಾಯಕ ನಷ್ಟವಾಗುವುದು. ಭಕ್ತ ಜೀವ ಇಂಥ ಆಸೆಯ ವೇಷದ ಪಾಶಕ್ಕೆ ಬಲಿಯಾಗಬೇಕಾಗುತ್ತದೆಯೇ ಹೊರತು ಕಾಯಕ ತತ್ವ ಸಿದ್ಧಿಸದು. ಆದ್ದರಿಂದ ತನಗೆ ಹಾಗೂ ಚಂದೇಶ್ವರ ಲಿಂಗಕ್ಕೆ ಜಂಗಮದ ದಾಸೋಹದಲ್ಲಿಯೇ ಪ್ರಾಣ ಉಂಟೆಂದು ನೂಲಿಯ ಚಂದಯ್ಯ ಬಹು ಮಾರ್ಮಿಕವಾಗಿ ಹೇಳುತ್ತಾನೆ.
ಎಂಬುದು ಇಷ್ಟು ಪ್ರಬಂಧ ರೂಪದ ಪ್ರಶ್ನೋತ್ತರ ಆಗಿತ್ತು. ಈಗ ಮುಂದುವರೆದು ಇದೇ ಅಧ್ಯಾಯಕ್ಕೆ ಸಂಬಂಧಿಸಿದಂತಹ 1 ಅಂಕದ ಪ್ರಶ್ನೋತ್ತರಗಳನ್ನು ಚರ್ಚೆ ಮಾಡುವುದಾದರೆ, 1 ಅಂಕದ ಪ್ರಶ್ನೋತ್ತರಗಳು. ಪ್ರಶ್ನೆ ನಂಬರ್ 1, ನೂಲಿಯ ಚಂದಯ್ಯನ ಪ್ರಸ್ತುತ ವಚನಗಳ ತಿರುಳೇನು? ಉತ್ತರ, ಕಾಯಕ ಸಿದ್ಧಾಂತದ ಮಹತ್ತಿಯನ್ನು ಪ್ರತಿಪಾದಿಸುವುದು. ಪ್ರಶ್ನೆ ನಂಬರ್ 2, ನೂಲಿಯ ಚಂದಯ್ಯನ ವಚನಾಂಕಿತವೇನು? ಉತ್ತರ, ಚಂದೇಶ್ವರ ಲಿಂಗ, ಚನ್ನ ಬಸವಣ್ಣ ಪ್ರಿಯ ಚಂದೇಶ್ವರ ಲಿಂಗ. ಪ್ರಶ್ನೆ ನಂಬರ್ 3, ಲಿಂಗಕ್ಕೆ ಸಲ್ಲದ ನೈವೇದ್ಯ ಯಾವುದು? ಉತ್ತರ, ಕಂದಿಸಿ ಕುಂದಿಸಿ ಬಂಧಿಸಿ ಕಂಡವರ ಬೇಡಿ ತಂದು ಜಂಗಮಕ್ಕೆ ದಾಸೋಹ ಮಾಡುವ ದಂದುಗ ಒಗರ ಲಿಂಗಕ್ಕೆ ಸಲ್ಲದು ನೈವೇದ್ಯ ಎಂಬುದು ಉತ್ತರವಾಗಿದೆ. ಪ್ರಶ್ನೆ ನಂಬರ್ 4, ಮಾಟ ಯಾವುದು? ಉತ್ತರ, ಕಾಯಕದ ಅನುವನ್ನರಿತು ಸಂದು ಸಂಶಯವಿಲ್ಲದೆ ಜಂಗಮ ಲಿಂಗಕ್ಕೆ ದಾಸೋಹ ಮಾಡುವುದೇ ಮಾಟ. ಪ್ರಶ್ನೆ ನಂಬರ್ 5, ಲಿಂಗಾರ್ಪಿತ ಯಾವುದು? ಉತ್ತರ, ಕಾಯಕದಿಂದ ಬಂದುದು ಎಂಬುದು ಉತ್ತರವಾಗಿದೆ. ಪ್ರಶ್ನೆ ನಂಬರ್ 6, ಕಾಯಕದಿಂದ ಬಂದುದು ಯಾವ ಲಿಂಗಕ್ಕೆ ಸಲ್ಲುತ್ತದೆ? ಉತ್ತರ, ಚಂದೇಶ್ವರ ಲಿಂಗಕ್ಕೆ ಸಲ್ಲುತ್ತದೆ. ಪ್ರಶ್ನೆ ನಂಬರ್ 7, ಶಿವಪೂಜೆ ಯಾವುದು? ಉತ್ತರ, ಯಾವ ಕಾಯಕದಿಂದ ಬಂದರೂ ಭಾವಶುದ್ಧವಾಗಿ ಗುರುಲಿಂಗ ಜಂಗಮಕ್ಕೆ ಮಾಡುವುದೇ ಶಿವಪೂಜೆ ಎಂಬುದು ಉತ್ತರ. ಪ್ರಶ್ನೆ ನಂಬರ್ 8, ಶಿವಪೂಜೆ ಅಲ್ಲದ್ದು ಯಾವುದು? ಉತ್ತರ, ಮಾಡುವ ಮಾಟವಿಲ್ಲದೆ ಮಾತಿಗೆ ಮಾಡುವುದು. ಪ್ರಶ್ನೆ ನಂಬರ್ 9, ಸತ್ಯ ಶುದ್ಧ ಕಾಯಕದಿಂದ ಬಂದ ದ್ರವ್ಯದಲ್ಲಿ ಯಾವುದು ವಿಚ್ಛಂದವಾಗಬಾರದು? ಉತ್ತರ, ಚಿತ್ತ. ಪ್ರಶ್ನೆ ನಂಬರ್ 10, ಚಂದಯ್ಯ ಹಾಗೂ ಚಂದೇಶ್ವರ ಲಿಂಗಕ್ಕೆ ಯಾವುದು ಪ್ರಾಣ? ಉತ್ತರ, ಜಂಗಮ ಪ್ರಸಾದ. ಇಷ್ಟು ಈ ಅಧ್ಯಾಯಕ್ಕೆ ಸಂಬಂಧಿಸಿದಂತಹ ಪ್ರಬಂಧ ರೂಪದ ಪ್ರಶ್ನೋತ್ತರಗಳು ಮತ್ತು 1 ಅಂಕದ ಪ್ರಶ್ನೋತ್ತರಗಳಾಗಿತ್ತು ಅಂತ ಹೇಳ್ತಾ ಈ ಒಂದು ವಿಡಿಯೋಗೆ ವಿರಾಮವನ್ನು ಕೊಡ್ತಿದ್ದೇನೆ. ಎಲ್ಲರಿಗೂ ನಮಸ್ಕಾರ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.